ಚಳಿಗಾಲದಲ್ಲಿ ಬಹುತೇಕ ಅಪಘಾತಗಳು ಆಗೋದು ಬಹಳ ಸಹಜ. ಅಪಘಾತಗಳು ಆಗಬಾರ್ದು ಅಂತಂದರೆ ಒಂದು ಸ್ವಲ್ಪ ನಾವು ನಿಗಾ ವಹಿಸಬೇಕು, ಮೈ ಮೇಲೆ ಎಚ್ಚರ ಇಟ್ಕೊಂಡಿರಬೇಕು. ನಮ್ಮ ಸಂಚಾರದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾದರೂ ಕೂಡ ಅಪಘಾತ ಕಟ್ಟಿಟ್ಟು ಬುತ್ತಿ. ಆಂಧ್ರ ಪ್ರದೇಶದ ಅಲ್ಲೂರಿ ಸೀತಾರಾಮರಾಜು ಜಿಲ್ಲೆಯಲ್ಲಿ ಬಸ್ ಒಂದು ಘಾಟ್ ಸೆಕ್ಷನ್ನಲ್ಲಿ ಉರುಳಿಬಿಟ್ಟು 10 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕಾಲರಾಯ ಯಾವಾಗ ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ, ಯಾವಾಗ ನಮ್ಮ ಸಾವಿನ ನೆರಳು ನಮ್ಮ ಹಿಂದೆನೇ ಇರುತ್ತೆ ಅನ್ನುವಂಥದ್ದು ಅಕ್ಷರಶಃ ಗೊತ್ತಾಗಲ್ಲ. ಗುಡ್ಡೆಮಾರನಹಳ್ಳಿ ಟೋಲ್ಗೇಟ್ ಹತ್ರ ಒಂದು ಆಕ್ಸಿಡೆಂಟ್ ಮಾಡಿದಂಥ ಮಹಾನುಭಾವ ಯಾರು ಅಂತಂದರೆ ಎಚ್.ಎಂ. ರೇವಣ್ಣ. ನಮ್ಮ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂತಹ ಎಚ್.ಎಂ. ರೇವಣ್ಣ ಅವರ ಮಗ ಶಶಾಂಕ್. ಪಾಪ ಅವನು ಬಿದ್ದವನ ಪರಿಸ್ಥಿತಿ ಏನು ಅಂತ ಗಾಡಿ ನಿಲ್ಲಿಸಿಬಿಟ್ಟು ನೋಡುವಂತಹ ಒಂದು ಮಾನವೀಯತೆ, ಹ್ಯುಮ್ಯಾನಿಟಿ, ಒಂದು ಸೌಜನ್ಯ ಇವರ ಹಣೆ ಬರಕ್ಕೆ ಗುದ್ಕಂಡು ಹಂಗೆ ಹೋಗಿದಾನಂತೆ. ಆ್ಯಕ್ಚುಲಿ ಗಾಡಿ ಓಡಿಸಿದ್ದು ನನ್ನ ಮಗ ಶಶಾಂಕ್ ಅಲ್ಲ, ಡ್ರೈವರ್ ಗಾಡಿ ಓಡಿಸಿದ್ದು. ನನ್ನ ಮಗಂದು ಏನೂ ತಪ್ಪಿಲ್ಲ ಅಂತ. ಅಷ್ಟಕ್ಕೂ ನೀವೆಲ್ಲ ಸಹಾಯ ಮಾಡಿಬಿಟ್ರೆ, ಸಂತಾಪಗಳು ಸೂಚಿಸ್ಬಿಟ್ರೆ ಹೋದ ಜೀವ ಬರುತ್ತೇನ್ರಿ? ಹೋದ ಜೀವ ಬರುತ್ತಾ? ಬರಲ್ಲ. ಹೋದ ಜೀವಕ್ಕೆ ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ. ನಾವು ಕರೆಕ್ಟಾಗಿ ಹೋಗ್ತಿರ್ತೀವಿ, ಎದುರು ಬರೋ ಮಹಾನುಭಾವ ಅದು ಹೆಂಗಿರ್ತಾನೋ ಯಾರಿಗೆ ಗೊತ್ತು. ಅದಕ್ಕೆ ನಮ್ಮ ಜಾಗೃತಿಯಲ್ಲಿ ನಾವು ಇರೋಣ. ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಇದೇನು ಚಳಿಗಾಲದಲ್ಲಿ ನಾವು ಇದ್ದೀವಿ. ಚಳಿಗಾಲದಲ್ಲಿ ಬಹುತೇಕ ಅಪಘಾತಗಳು ಆಗೋದು ಬಹಳ ಸಹಜ. ಆದರೆ ಅಂತಹ ಅಪಘಾತಗಳು ಆಗಬಾರ್ದು ಅಂತಂದರೆ ಒಂದು ಸ್ವಲ್ಪ ನಾವು ನಿಗಾ ವಹಿಸಬೇಕು, ಮೈ ಮೇಲೆ ಎಚ್ಚರ ಇಟ್ಕೊಂಡಿರಬೇಕು. ಬಹಳ ಜಾಗೃತೆಯಿಂದ ನಾವು ಸಂಚಾರ ಮಾಡಬೇಕು. ನಮ್ಮ ಸಂಚಾರದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾದರೂ ಕೂಡ ಅಪಘಾತ ಕಟ್ಟಿಟ್ಟು ಬುತ್ತಿ. ಯಾಕೆಂತಂದರೆ ಈ ಚಳಿಗಾಲ ಪ್ರಾರಂಭ ಆಗಿದೆ. ಅಪಘಾತದ ಸರಣಿಗಳು ನಿರಂತರವಾಗಿ ನಡೀತಾನೇ ಇದೆ. ಏನಾಯಿತು ಎತ್ತ ಅಂತ ನೀವು ಕೇಳೋದಾದರೆ, ನಿನ್ನೆಯಷ್ಟೇ ಆಂಧ್ರ ಪ್ರದೇಶದ ಅಲ್ಲೂರಿ ಸೀತಾರಾಮರಾಜು ಜಿಲ್ಲೆಯಲ್ಲಿ ಬಸ್ ಒಂದು ಘಾಟ್ ಸೆಕ್ಷನ್ನಲ್ಲಿ ಉರುಳಿಬಿಟ್ಟು 10 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಭದ್ರಾಚಲಂನಿಂದ ಅನ್ನಾವರಂಗೆ ಹೋಗ್ತಾ ಇತ್ತು ಆ ಬಸ್ಸು. ಚಿತ್ತೂರು ಮರದಮಲ್ಲಿ ಘಾಟ್ ಸೆಕ್ಷನ್ನಲ್ಲಿ ಆ ಬಸ್ಸು ಉರುಳಿ ಈ ಒಂದು ಅಪಘಾತ ಆಗಿದೆ. ಎಂಥ ಭೀಕರ ದೃಶ್ಯ ಅಂತಂದರೆ, ದೇವರಿಗೆ ಹೋಗಿದ್ರು ರೀ ಅವರು, ದೇವಸ್ಥಾನಕ್ಕೆ ಹೋಗಿದ್ದರು, ದೇವರ ದರ್ಶನ ಮಾಡಿಕೊಂಡು ಭದ್ರಾಚಲಂನಿಂದ ಅನ್ನಾವರಂಗೆ ಹೋಗ್ತಾ ಇದ್ದರು. ಆಗ ಒಂದು ಘಾಟ್ ಸೆಕ್ಷನಲ್ಲಿ ಆಕ್ಸಿಡೆಂಟ್ ಆಗಿದೆ. ಒಟ್ಟಾರೆ ಬಸ್ನಲ್ಲಿ 37 ಜನ ಇದ್ದರು. ಔಟ್ ಆಫ್ 37 10 ಜನ ಸ್ಪಾಟ್ ಡೆತ್ ಆಗಿದ್ದಾರೆ, ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ದಾರೆ. ಆ ಬಸ್ನಲ್ಲಿ ಮಹಿಳೆಯರು, ವೃದ್ಧರು, ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಇದ್ದರು. 10 ಜನ ಸ್ಥಳದಲ್ಲೇ ಪ್ರಾಣ ಕಳೆದುಕೊಳ್ಳೋದು ಅಂದರೆ ಏನು ನೋಡಿ. ಕಾಲರಾಯ ಯಾವಾಗ ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ, ಯಾವಾಗ ನಮ್ಮ ಸಾವಿನ ನೆರಳು ನಮ್ಮ ಹಿಂದೆನೇ ಇರುತ್ತೆ ಅನ್ನುವಂಥದ್ದು ಅಕ್ಷರಶಃ ಗೊತ್ತಾಗಲ್ಲ. ಆದ್ದರಿಂದ ಮೈ ಮೇಲೆ ಜಾಗೃತೆಯಿಂದ ನಾವು ಒಂದು ಸ್ವಲ್ಪ ಗಾಡಿ ಓಡಿಸೋದಾಗಲಿ ಅಥವಾ ಟ್ರಾವೆಲ್ ಮಾಡೋದಾಗಲಿ, ಇದನ್ನು ಮಾಡಿದಾಗ ಈ ಥರದ ಅಪಘಾತಗಳಿಂದ ನಾವು ಎಸ್ಕೇಪ್ ಆಗಬಹುದು. ಈ ವಿಚಾರ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಆದಂತಹ ಚಂದ್ರಬಾಬು ನಾಯ್ಡು ಅವರಿಗೆ ಗೊತ್ತಾಗಿ ಸಂತಾಪವನ್ನು ಸೂಚಿಸಿದ್ದಾರೆ. ಗೊತ್ತಿಲ್ಲ, ಈ ಆಕ್ಸಿಡೆಂಟ್ನಲ್ಲಿ ಮೃತಪಟ್ಟಂಥವರಿಗೆ ಮತ್ತು ತೀವ್ರವಾಗಿ ಅನೇಕ ಜನ ಗಾಯಾಳುಗಳಾಗಿದ್ದಾರೆ. ಅವರನ್ನೆಲ್ಲ ಕೂಡ ಆ ಅಲ್ಲೂರಿ ಸೀತಾರಾಮರಾಜು ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಲ್ಲಿ ಅವರಿಗೆ ವಿಶೇಷವಾದಂತಹ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಸಂತಾಪ ಸೂಚಿಸಿದ್ದಾರೆ ಚಂದ್ರಬಾಬು ನಾಯ್ಡು ಅವರು. 10 ಜನ ಏನು ಸ್ಪಾಟ್ ಡೆತ್ ಆದ್ರಲ್ಲ ಅವರಿಗೆಲ್ಲ ಸರ್ಕಾರದಿಂದ ಏನಾದರೂ ಸಹಾಯ ಆಗುತ್ತಾ ಅನ್ನುವಂಥದ್ದನ್ನು ನಾವು ಮತ್ತು ನೀವು ಕಾದು ನೋಡಬೇಕು. ಇನ್ನು ಇದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ನಿನ್ನೆ ರಾತ್ರಿ ಒಂದು ಆಕ್ಸಿಡೆಂಟ್ ಆಯಿತು. ಗುಡ್ಡೆಮಾರನಹಳ್ಳಿ ಟೋಲ್ಗೇಟ್ ಹತ್ರ ಒಂದು ಆಕ್ಸಿಡೆಂಟ್ ಮಾಡಿದಂಥ ಮಹಾನುಭಾವ ಯಾರು ಅಂತಂದರೆ ಎಚ್.ಎಂ. ರೇವಣ್ಣ. ನಮ್ಮ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂತಹ ಎಚ್.ಎಂ. ರೇವಣ್ಣ ಅವರ ಮಗ ಶಶಾಂಕ್. ಎಚ್.ಎಂ. ರೇವಣ್ಣ ಅವ್ರಿಗೆ ಕೇಳಿದ್ರೆ, ನನ್ನ ಮಗ ಮಾಡಿಲ್ಲ ರೀ, ಆಕ್ಸಿಡೆಂಟ್ ಮಾಡಿದ್ದು ನಮ್ಮ ಡ್ರೈವರು, ನನ್ನ ಮಗ ಮಾಡಿಲ್ಲ ಅಂತ. 23 ವರ್ಷದ ಒಬ್ಬ ಹುಡುಗ, ರಾಜೇಶ್ ಅನ್ನುವಂಥ ಹುಡುಗ, ಕೆಲಸ ಮುಗಿಸ್ಕೊಂಡು ದಾಬಸ್ಪೇಟಿಂದ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಟೋಲ್ಗೇಟ್ ಹತ್ರ ಆದಂಥ ಘಟನೆ ಇದು. ಬಂದು ಫಾರ್ಚುನರ್ ಕಾರಲ್ಲಿ ಗುದ್ದಿದ್ರೆ ಅವನು ಅಷ್ಟೇ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ರಾಜೇಶ್ ಅನ್ನೋ ಹುಡುಗ 23 ವರ್ಷದ ಹುಡುಗ ರೀ ಅವನು, 23 ವರ್ಷದ ಹುಡುಗ. ಅಟ್ಲೀಸ್ಟ್ ಗುದ್ದಿದ ಮೇಲೆ ಫಾರ್ಚುನರ್ ಕಾರಿಂದ ಇವ್ರು ಏನು ಗುದ್ದುತ್ತಾನಲ್ಲ, ಗುದ್ದಿದ ಮೇಲೆ ಏನಾಗಿದೆ ಎತ್ತ, ಪಾಪ ಅವನು ಬಿದ್ದವನ ಪರಿಸ್ಥಿತಿ ಏನು ಅಂತ ಗಾಡಿ ನಿಲ್ಲಿಸಿಬಿಟ್ಟು ನೋಡುವಂತಹ ಒಂದು ಮಾನವೀಯತೆ, ಹ್ಯುಮ್ಯಾನಿಟಿ, ಒಂದು ಸೌಜನ್ಯ ಇವರ ಹಣೆ ಬರಕ್ಕೆ ಗುದ್ಕಂಡು ಹಂಗೆ ಹೋಗಿದಾನಂತೆ. ಹೋಗ್ಬಿಟ್ಟು 5 ಕಿಲೋಮೀಟರ್ ಆದ ಮೇಲೆ ಒಂದು ಕಡೆ ಗಾಡಿ ನಿಲ್ಲಿಸಿದ್ದಾನೆ. ಅದು ಏನು ಗಾಡಿ ನಿಲ್ಲಿಸಿದ್ದಾನೆ ಅಂತಂದರೆ, ಸ್ಥಳೀಯರು ಇವನು ಗುದ್ಬಿಟ್ಟು ಏನು ಹೋಗಿದಾನಲ್ಲ ಫಾರ್ಚುನರ್ ಕಾರಿಂದ, ಅದನ್ನು ನೋಡಿದಂತಹ ಸ್ಥಳೀಯರು ಓವರ್ ಚೇಸ್ ಮಾಡಿದ್ದಾರೆ. ಫಾರ್ಚುನರ್ ಕಾರನ್ನು ಓವರ್ ಚೇಸ್ ಮಾಡಿ ಆ ಕಾರನ್ನು ನಿಲ್ಲಿಸಿ ಆಗ ಆತನನ್ನು ಕೆಳಗಿಳಿಸಿದ್ದಾರೆ. ಆಗ ಈ ಎಚ್.ಎಂ. ರೇವಣ್ಣ ಅವರ ಪುತ್ರ ಏನೋ ದರ್ಪ ಮೆರೆದನಂತೆ. ನಾನು ಯಾರು ಗೊತ್ತಾ, ನಾನು ರೇವಣ್ಣ ಅವರ ಮಗ, ಎಚ್.ಎಂ. ರೇವಣ್ಣ ಅವರ ಮಗ ಅಂತೇಳಿ. ನೀನು ಯಾರಾದರೂ ನಮಗೇನಪ್ಪ ಗುದ್ದು ಹೋಗಿದೆಯಾ ಬಾ ಅಂತ ಹೇಳಿ ಅಲ್ಲಿ ಸ್ಥಳೀಯರು ಅದನ್ನು ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಇನ್ನು ಅದಾದ ಮೇಲೆ ಆ ಕಾರಲ್ಲಿ ಎಚ್.ಎಂ. ರೇವಣ್ಣ ಅವರ ಮಗ ಏನಿದಾನಲ್ಲ ಶಶಾಂಕ್, ಅವರ ಹೆಂಡತಿ, ಒಂದು ಮಗು ಮತ್ತು ವಯಸ್ಸಾದ ಒಬ್ಬ
ಹೆಣ್ಮಗಳಿದ್ಲು ಅಂತ ಹೇಳಲಾಗುತ್ತೆ. ಎಚ್ ಎಂ ರೇವಣ್ಣ ಅವರಿಗೆ ಕೇಳಿದರೆ ಇಲ್ಲ ಅವರು ಪ್ಯಾನಿಕ್ ಆಗಿಬಿಡ್ತಾರೆ ಅಂತ ಹೇಳಿ ಒಂದು ಸ್ವಲ್ಪ ಮುಂದೆ ಹೋಗಿ ಗಾಡಿಯನ್ನು ನಿಲ್ಲಿಸಿದ್ದಾರೆ. ಆ್ಯಕ್ಚುಲಿ ಗಾಡಿ ಓಡಿಸಿದ್ದು ನನ್ನ ಮಗ ಶಶಾಂಕ್ ಅಲ್ಲ, ಡ್ರೈವರ್ ಗಾಡಿ ಓಡಿಸಿದ್ದು, ನನ್ನ ಮಗಂದು ಏನೂ ತಪ್ಪಿಲ್ಲ ಅಂತ ರೇವಣ್ಣ ಈಗ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಅಲ್ರಿ, ಸ್ವಲ್ಪ ಮುಂದೆ ನಿಲ್ಲಿಸೋದಕ್ಕೂ 5 ಕಿಲೋಮೀಟ್ರ್ ಹೋಗಿ ಮುಂದೆ ನಿಲ್ಲಿಸೋದಕ್ಕೂ ವ್ಯತ್ಯಾಸ ಇಲ್ವಾ? ಡಿಫ್ರೆನ್ಸ್ ಇಲ್ವಾ? ನಿಮ್ಮ ಗಾಡಿಯನ್ನು ನಿಲ್ಲಿಸೋಕ್ಕೆ ಸ್ಥಳೀಯರು ಓವರ್ ಚೇಸ್ ಮಾಡ್ಕೊಂಬರ್ಬೇಕಾಯ್ತಾ? ಓವರ್ ಚೇಸ್ ಮಾಡ್ಕೊಂಬಂದು ನಿಮ್ಮ ಗಾಡಿ ನಿಲ್ಲಿಸಿದ್ದಾರೆ. ಫಾರ್ ಕೈಂಡ್ ಇನ್ಫಾರ್ಮೇಷನ್, ರೇವಣ್ಣ ಅವರೇ, ಓವರ್ ಚೇಸ್ ಮಾಡ್ಕೊಂಬಂದು ಗಾಡಿ ನಿಲ್ಲಿಸಿದ್ದಾರೆ. ಏನು ನಿಮ್ಮವರೇ ಏನು ತಿಳಿದುಬಿಟ್ಟು ಹೋಗಿ ಗಾಡಿ ನಿಲ್ಲಿಸಿ ಏನಾಯಿತು ಅಂತೇಳಿ ನೋಡೋಕ್ಕೇನು ಬರಲಿಲ್ಲ. ಅಲ್ಲಿಯ ಸ್ಥಳೀಯರು ಓವರ್ ಚೇಸ್ ಮಾಡಿ ಗಾಡಿ ನಿಲ್ಲಿಸಿದ್ದಾರೆ. ಇನ್ನು ಇದಾದಮೇಲೆ ರೇವಣ್ಣ ಅವರು ಈ ಥರದ ಘಟನೆ ಆಗಬಾರ್ದಿತ್ತು, ಆದರೆ ಆಯಿತು, ಮೃತನ ಕುಟುಂಬದ ಮನೆಗೆ ಹೋಗ್ತೀನಿ, ಸಂತಾಪ ಸೂಚಿಸ್ತೀನಿ, ಅದರ ಜೊತೆಗೆ ನನ್ನ ಕೈಯಲ್ಲಾದಂತಹ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಡ್ತೀರಿ, ಇನ್ನೇನು ಮಾಡ್ತೀರಿ? ಸಹಾಯ ಮಾಡ್ತೀರಿ, ಮಾಡಲೇಬೇಕು. ಮಾಡಿದ್ದುಣ್ಣೋ ಮಹಾರಾಯ, ಮಾಡಲಿಲ್ಲ ಅಂದರೆ ಹೆಂಗೆ? ಅಷ್ಟಕ್ಕೂ ನೀವೆಲ್ಲ ಸಹಾಯ ಮಾಡಿಬಿಟ್ರೆ, ಸಂತಾಪಗಳು ಸೂಚಿಸ್ಬಿಟ್ರೆ ಹೋದ ಜೀವ ಬರುತ್ತೇನ್ರಿ? ಹೋದ ಜೀವ ಬರುತ್ತಾ? ಬರಲ್ಲ. ಹೋದ ಜೀವಕ್ಕೆ ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ. 23 ವರ್ಷದ ಹುಡುಗಾರಿ ಅವನು, ಈಸ್ ಜಸ್ಟ್ 23. ಆದ್ದರಿಂದ ಒಂದು ಸ್ವಲ್ಪ ಜಾಗೃತೆಯಿಂದ ನಾವು ಸಂಚಾರವನ್ನು ಮಾಡಬೇಕು. ನಾವು ಕರೆಕ್ಟಾಗಿ ಹೋಗ್ತಿರ್ತೀವಿ, ಎದುರು ಬರೋ ಮಹಾನುಭಾವ ಅದು ಹೆಂಗಿರ್ತಾನೋ ಯಾರಿಗೆ ಗೊತ್ತು. ಅದಕ್ಕೆ ನಮ್ಮ ಜಾಗೃತೆಯಲ್ಲಿ ನಾವು ಇರೋಣ, ನಮ್ಮ ಜಾಗೃತೆಯಲ್ಲಿ ನಾವು ಗಾಡಿ ಓಡಿಸೋಣ. ಆದರೆ ಹಲವಾರು ದಿನಗಳಿಂದ ನಿರಂತರವಾಗಿ ಆಕ್ಸಿಡೆಂಟ್ಗಳು ಆಗ್ತಾನೇ ಇದೆ. ಈ ಆಕ್ಸಿಡೆಂಟ್ಗಳನ್ನು ತಡೆಯೋದಕ್ಕೆ ಒಂದಿಷ್ಟು ಪ್ರಿಕಾಷನ್ಸ್ಗಳನ್ನು ಸರ್ಕಾರ ತೆಗೆದುಕೊಳ್ಳಬೇಕು. ಆಯಾ ರಾಜ್ಯದ ಸರ್ಕಾರ ತೆಗೆದುಕೊಳ್ಳಬೇಕು. ಘಾಟ್ ಸೆಕ್ಷನ್ಗಳಲ್ಲಿ ಆಗಿರಬಹುದು, ಅಥವಾ ಹೈವೇ ಪ್ಯಾಟ್ರೋಲ್ಗಳಲ್ಲಿ ಆಗಿರಬಹುದು, ದೊಡ್ಡ ದೊಡ್ಡ ಮೇನ್ ರೋಡ್ಗಳಲ್ಲಿ, ಸ್ಟೇಟ್ ಹೈವೇ, ನ್ಯಾಷನಲ್ ಹೈವೇಗಳಲ್ಲಿ ಒಂದು ಸ್ವಲ್ಪ ಈ ಆಕ್ಸಿಡೆಂಟ್ಗಳನ್ನು ತಡೆ ಹಿಡಿಯೋದಕ್ಕೆ ಒಂದಿಷ್ಟು ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಳ್ಳಬೇಕು. ಅದು ಎಲ್ರಿಗೂ ಕೂಡ ಅನುಕೂಲ, ಎಲ್ರಿಗೂ ಅನುಕೂಲ. ಯಾಕೆಂತಂದರೆ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ ನಿಜ. ಆದರೆ ಅಂತಹ ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಂಡಾಗ ಜಸ್ಟ್ ಅವಾಯ್ಡ್ ಮಾಡೋಕ್ಕಾದರೂ ಒಂದು ಅನುಕೂಲ ಆಗುತ್ತೆ, ಆಕ್ಸಿಡೆಂಟ್ಗಳನ್ನು ಅವಾಯ್ಡ್ ಮಾಡೋದಕ್ಕೆ. ಎಚ್ ಎಂ ರೇವಣ್ಣ ಅವರು ಈಗ ಮೃತನ ಮನೆಗೆ ಹೋಗಿ ಏನು ಮಾಡ್ತಾರೆ, ಅದೇನು ಕೊಡ್ತಾರೆ, ಅದೇನು ಸಂತಾಪ ಸೂಚಿಸ್ತಾರೆ, ಕಾದು ನೋಡಬೇಕು. ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿವಿ. ನಮಸ್ಕಾರ.